ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಘೋರ ದುರಂತ ನಡೆದಿದೆ. ಉಕ್ಕು ಸ್ಥಾವರದಲ್ಲಿ ಕರಗಿದ ಉಕ್ಕು ಬಿದ್ದು 9 ಮಂದಿ ಸಜೀವ ದಹನ ಆಗಿಬಿಟ್ಟಿದ್ದಾರೆ. ಕರಗಿದ ಉಕ್ಕು ಬಿದ್ದು 9 ಜನ ಸಜೀವ ದಹನ ಆಗಿಬಿಟ್ಟಿದ್ದಾರೆ. ಬಕೆಟ್ಗಳು ಲ್ಯಾಡಲ್ನಿಂದ ಜಾರಿ ಬಿದ್ದ ಕಾರಣ ಘೋರ ದುರಂತ ಆಗಿಬಿಟ್ಟಿದೆ. ಇಲ್ಲಿ ದುರಂತದಲ್ಲಿ ಗಂಭೀರವಾಗಿ ಗಾಯಗೊಂಡಂಥವರ ಸ್ಥಿತಿ ಕೂಡ ಶೋಚನೀಯವಾಗಿದೆ. CCD ಇಲಾಖೆಗೆ ಸೇರಿದಂಥ ಉಕ್ಕು ಕರಗಿಸುವಂಥ ಕೇಂದ್ರದಲ್ಲಿ ಈ ಅಪಘಾತ ನಡೆದಿರೋದು. ಬಕೆಟ್ಗಳಲ್ಲಿ ಕರಗಿದ ಉಕ್ಕು 1500 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನದಲ್ಲಿರುತ್ತದು. ನಮಗೆ 100 ಡಿಗ್ರಿ ಸೆಲ್ಸಿಯಸ್ ಅಂದ್ರೇ ತಡ್ಕೊಳಕ್ಕಾಗಲ್ಲ. ಎಲ್ಲೋ ಒಂದು ಕಡೆ 36 ಡಿಗ್ರಿ ಆಗಿದೆ ಉಷ್ಣಾಂಶ, ಇವತ್ತು 40 ಡಿಗ್ರಿ ಆಗಿಬಿಟ್ಟಿದೆ, ಬಿಸಿಲಪ್ಪ ಅಂತೀವಿ. 1500 ಡಿಗ್ರಿ ಸೆಂಟಿಗ್ರೇಡಲ್ಲಿ ಉಕ್ಕು ಕರಗಿರುತ್ತೆ ರೀ. ಉಕ್ಕೆ ಕರಗಿರುತ್ತೆ ಅಂದರೆ ಅದರ ಬಿಸಿ ನೀವು ಅಂದಾಜು ಮಾಡ್ಕೊಂಬಿಡಿ. ಕುಲುಮೆನಲ್ಲಿ ಒಬ್ಬ ವ್ಯಕ್ತಿ ಕಬ್ಬಿಣದನ್ನು ಅದನ್ನು ತಟ್ಟಬೇಕು, ಅದನ್ನು ಸರಿಯಾಗಿ ಶೇಪ್ ಮಾಡಬೇಕು ಅಂದರೆ ಕಾಯಿಸಿ ಕೆಂಪಗೆ ಮಾಡ್ತಾನೆ ಅಷ್ಟೇ ಅವನು, ಅದು ಕರಗಲ್ಲ. ಇಲ್ಲಿ ನೋಡಿ 1500 ಡಿಗ್ರಿ ಸೆಂಟಿಗ್ರೇಡಲ್ಲಿ ಉಕ್ಕು ಕರಗಿರುತ್ತೆ, ದ್ರವರೂಪದಲ್ಲಿರುತ್ತದು. ಸೊ ಅದು ಏನಾಗಿದೆ, ಬಿದ್ದುಬಿಟ್ಟಿದೆ ಇವ್ರ ಮೇಲೆ, ಕಾರ್ಮಿಕರ ಮೇಲೆ ಬಿದ್ದುಬಿಟ್ಟಿದೆ. 100 ಜನ ಕಾರ್ಮಿಕರು, 50ರಿಂದ 100 ಜನ ಆ ಸ್ಥಳದಲ್ಲಿದ್ದಾರೆ. ಕರಗಿದ ಉಕ್ಕು ಬಿದ್ದ ತಕ್ಷಣ ಕೆಲವು ಕಾರ್ಮಿಕರು ಓಡಿ ಹೋಗ್ಬಿಟ್ಟು ಪಾರಾಗ್ಬಿಟ್ಟಿದ್ದಾರೆ. ಇನ್ನೂ ಕೆಲವರು ಓಡಿ ಹೋಗಲಿಕ್ಕೆ ಸಾಧ್ಯವಾಗಿದೆ. ಸಜೀವವಾಗಿ ದಹನ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಏನಾಗ್ತಿದೆ ಅಂತ ಗೊತ್ತಾಗಕ್ಕೆ ಮುಂಚೆನೇ ಅವ್ರು ಸತ್ತೋಗಿರ್ತಾರೆ ರೀ. ಕ್ಷಣಗಳು ಇರಲ್ಲ ಅವರು, 5 ಸೆಕೆಂಡ್ 10 ಸೆಕೆಂಡ್ ಕೂಡ ಇರಲ್ಲ. ಆ ಕರಗಿದ ಉಕ್ಕು ಬಿದ್ದ ತಕ್ಷಣ ನೇರ ದೇಹನ ಸೀಳ್ಕೊಂಡು ಹೊರಟೋಗಿರುತ್ತದು. ಒಬ್ಬ ಮನುಷ್ಯನ ದೇಹದ ಮೇಲೆ ಈ ಥರ ಅದು ಬಿತ್ತು ಅಂದರೆ ಆ ಕಡೆಯಿಂದ ಬಂದುಬಿಟ್ಟಿರುತ್ತದು. ಯಾಕೆಂದರೆ ಎಲ್ಲ ಮಾಂಸ ಮೂಳೆ ಎಲ್ಲ ಕರಗಿಸುವಂಥ ಶಕ್ತಿ ಆ ಸೆಂಟಿಗ್ರೇಡ್ಗೆ ಇರುತ್ತೆ. ಕರಗಿದ ಉಕ್ಕನ್ನು ಇಲ್ಲಿಂದ ಆ ಲ್ಯಾಡರ್ ಮೂಲಕವಾಗಿ ಬೇರೆ ಕಡೆಗೆ ಸಾಗಿಸ್ತಾ ಇದ್ರಂತೆ. ಆ ಸಮಯದಲ್ಲಿ ಕರಗಿದ ಲೋಹ ಹೊಂದಿರತಕ್ಕಂಥ ಬಕೆಟ್ಗಳಿದೆಯಲ್ಲ, ಅದು ಜಾರಿ ಬಿದ್ದುಬಿಟ್ಟು ಆ ದ್ರಾವಣ ಎಲ್ಲ ಇವ್ರ ಮೇಲೆ ಹರಿದುಬಿಟ್ಟಿದೆ ಅಲ್ಲಿ. ಸೊ ದೊಡ್ಡ ಮಟ್ಟದಲ್ಲಿ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಆವಾಗ ಅಪಘಾತ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. CM ಚಂದ್ರಬಾಬು ನಾಯ್ಡು ಅಪಘಾತದ ಬಗ್ಗೆ ಆಘಾತ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಎಲ್ಲ ಇಲಾಖೆಗಳು ಸಂಘಟಿತ ಪರಿಹಾರ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. మిషన్ 2 దగ్గర మిషన్ 2లో యాక్సిడెంట్ అయింది. మొత్తం బ్లాస్ట్ అయిపోయింది. అసలు ఎవరికి ఏమైందో ఏటో ఏమీ తెలియలేదు. లిక్విడ్ బ్లాస్ట్ అయిందో లేకపోతే ఎలక్ట్రికల్ షార్ట్ సర్క్యూట్ అయిందో తెలియట్లేదు. మొత్తం బ్లాస్ట్ అయిపోయింది. క్రేన్ 2 కాలిపోతుంది పైన. అయితే ఇమీడియట్గా ఎవరైనా ఫస్ట్ ఎయిడ్కి వాళ్ళకి ఫోన్ చేయండి ఇమీడియట్గా. మిషన్ 2 దగ్గర యాక్సిడెంట్ అయింది. మిషన్ 2లో యాక్సిడెంట్ అయింది.